everyone fine. ಇದೇ ರೇವಡಿ ಕಲ್ಚರ್ ಬಗ್ಗೆ ಖಂಡತುಂಡವಾಗಿ ವಿರೋಧ ಮಾಡಿದಂಥವ್ರು ನರೇಂದ್ರ ಮೋದಿಯವರು. ಅವರ ಮಾತನ್ನು ಧಿಕ್ಕರಿಸಿ ನೀವು ಏನಾದರೂ ಮಾಡಿಕೊಳ್ಳಿ, ಗ್ಯಾರಂಟಿ ಸ್ಕೀಮೇ ನಡೀತಾ ಇರೋದು ದೇಶದಲ್ಲಿ ಅಂತ ಹೇಳಿ ಮಧ್ಯಪ್ರದೇಶದಲ್ಲಿ ಅವತ್ತಿನ BJPಯ CM ಲಾಡ್ಲಿ ಬೆಹನ ಕೊಟ್ಟುಬಿಟ್ರು. ಇವತ್ತಿಗೂ ಹೇಳ್ತಾರೆ ಲಾಡ್ಲಿ ಬೆಹನ ಮಾಸ್ಟರ್ ಸ್ಟ್ರೋಕ್ ಆಗ್ತಾ ಇತ್ತು, ಇಲ್ಲ ಅಂದರೆ BJPಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳ್ತಾ ಇತ್ತು ಮಧ್ಯಪ್ರದೇಶದಲ್ಲಿ ಅಂತ ಹೇಳಿ. ಸೇಮ್ ಫಾರ್ಮುಲಾ ಎಲ್ಲರೂ ಹೇಳ್ತಾರೆ. 3 ತಿಂಗಳ ಮುಂಚೆನೇ ಮಾರ್ಚ್ ಎಲೆಕ್ಷನ್ ಆಗಬೇಕಾಗಿತ್ತು. ಇದು ಲಾಡ್ಲಿ ಬೆಹನ ಅದೆಲ್ಲ ಯೋಜನೆ ಎಲ್ಲ ಬಂದ ಮೇಲೆ 3 ತಿಂಗಳು ವಿಳಂಬ ಕೂಡ ಆಗಿದೆ. ಅದರ ಪರಿಣಾಮ ಕೂಡ ಕಾಣಿಸಬಹುದು ಎಲೆಕ್ಷನಲ್ಲಿ ಅಂತ ಹೇಳಿ. ಯಾವ ಪಾರ್ಟಿ ಇದೇ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಟೀಕೆ ಮಾಡ್ತಾ ಇತ್ತೋ ಅವರು ಅದೇ ಹಾದಿಗೆ ಬರುವಂತಾಯ್ತಲ್ಲ. ನಿಮ್ಮ ಕೊಡುಗೆನಾ ಇದು? ಒಂದೇ ಅಲ್ಲ, ಈ ಬೆಹನ ಇದೆಯಲ್ಲ ಅದು ನಾಲ್ಗೆ ಮಾತು ಅನ್ನೋದಕ್ಕೆ ಒಂಚೂರು ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಮಧ್ಯಪ್ರದೇಶಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಉಮಾಭಾರತಿ ಅವರು ಪಾಪ ಹಿಂದುತ್ವ ಅಂತ ಹೇಳಿ ಬಾವುಟ ಹಿಡ್ಕೊಂಡು ಜೈಲಿಗೆಲ್ಲ ಹೋಗಿ ಫೈರ್ ಬ್ರ್ಯಾಂಡ್ ಉಮನ್ನು ಹುಬ್ಳಿಗೆ ಬಂದು ಈದ್ಗಾ ಮೈದಾನದಲ್ಲಿ ಬಾವುಟ ಆರಿಸಿ ಗಲಾಟೆಗಳು ಮಾಡಿ ಜೈಲ್ಗೆ ಹೋಗಿ ಕೇಸ್ ಹಾಕ್ಸ್ಕೊಂಡು ಪಾಪ ಮುಖ್ಯಮಂತ್ರಿ ಪದವಿ ಕಳಿಸ್ಕೊಂಡ್ರು. ಅದಾದ್ಮೇಲೆ ಅವರನ್ನ ಮತ್ತೆ ಪುನಃಸ್ಥಾಪನೆ ಮಾಡ್ಬೇಕಿತ್ತಲ್ವಾ ಮುಖ್ಯಮಂತ್ರಿಯಾಗಿ, ಅದಾಗ್ಲಿಲ್ಲ. ಡಿವಿಷನ್ ಅಂಡ್ ರೂಲ್ ಅಲ್ಲಿ ಬೆಹನ ಔಟ್ ಆದ್ರು. ಆಮೇಲೆ ದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಇದ್ರು, ಅಲ್ಲಿ ಬೆಹನ ಔಟ್ ಆದ್ರು. ಬೆಹನಾಗೆ ಲೋಕಸಭೆಯಲ್ಲಿ ಏನು ಆ ಒಂದು ಸ್ಥಾನವನ್ನು ಕೊಡಬೇಕಾದ್ರೂ ಕೂಡ ಲಾಲು ಪ್ರಸಾದ್ ಅವರ ಪ್ರಖ್ಯಾತವಾದಂತ ಒಂದು ಇದಿದೆ, ಒಂದು ಭಾಷಣಗಳಿದೆ, ಅದನ್ನು ತಾವು ನೋಡಬಹುದು. ಆಮೇಲೆ ಕರ್ನಾಟಕಕ್ಕೆ ಬಂದ್ರೆ ತಗೊಳ್ಳಿ, ಮಂಡ್ಯದಲ್ಲಿ ಸುಮಲತಾ ಬೆಹನ ಔಟ್ ಆದ್ರು. ಈ ಬೇಟಿ ಬಚಾವೋ ಯಾರಿಂದ ಗೊತ್ತಾ? ಬೇಟಿ ಬಚಾವೋ BJPಯಿಂದ ಮಾಡ್ಬೇಕಾಗಿದೆ. ಯೋಗ್ಯರನ್ನ ಆಮೇಲೆ ಇವರು ಸೆಂಟ್ರಲ್ ಮಂತ್ರಿ ಆಗಿರ್ತಕ್ಕಂಥ ಮಹಿಳಾ ಮಂತ್ರಿ ಆಗಿರ್ತಕ್ಕಂಥವ್ರನ್ನ ಏನು ಪ್ಯಾಕ್ ಮಾಡಿ ಅಲ್ಲಿ ಗೋ ಬ್ಯಾಕ್ ಅಂತ ಮಾಡಿದ್ರು. ಯಾರು BJP ಕಾರ್ಯಕರ್ತರು ಅವ್ರನ್ನ ತಗೊಂಬಂದ್ ಇಲ್ಲಿ ನೆಟ್ರು. ಇವರಿಗೆ ಇವ್ರು ಹೇಳಿದ್ದಕ್ಕೆ ಹೆಬ್ಬೆಟ್ಟಾಗ್ತಾರೆ, ಅವ್ರು ಬೇಕಷ್ಟೇನೆ. ಯಾವ ನಿಜವಾದ ಬೆಹನಾಗಳು? ಮಮತಾ ದೀದಿ ಅಲ್ಲೆಲ್ಲ ಭಾರತದ ಒಂದು ರಾಜ್ಯದಲ್ಲಿ, ಪ್ರಕ್ಷುಬ್ಧ ರಾಜ್ಯದಲ್ಲಿ ಜನಪ್ರಿಯತೆಯ ಉತ್ತುಂಗದಲ್ಲಿಂತ ಮಮತಾ ಬ್ಯಾನರ್ಜಿಯನ್ನ ಅವ್ರನ್ನ ಹಣಿಬೇಕು ಅಂತೇಳಿ ಅಮಿತ್ ಶಾ ಅವರು, ಪ್ರಧಾನಿ ಅವರು ಇಡೀ ಮಿಷನರಿ ತಗೊಂಡಾಗ ಕೂತ್ರು. ದೇಶ ವಿಭಜನೆ ಆದ್ರೂ ಪರವಾಗಿಲ್ಲ, ಬೆಹನ ಔಟ್ ಆಗ್ಬೇಕು. ಅಪ್ಡೇಟ್ ಕಡೆ ಬರೋಣ ಮೇಡಮ್. ಶಿಗ್ಗಾವಿಯಲ್ಲಿ BJP 2ನೇ ರೌಂಡಲ್ಲೂ ಕೂಡ ಲೀಡಲ್ಲಿದ್ದಾರೆ ಮೇಡಮ್. ಶಿಗ್ಗಾವಿ BJP 2ನೇ ರೌಂಡಲ್ಲಿ ಲೀಡಲ್ಲಿದ್ದಾರೆ. ಕಾಂಗ್ರೆಸ್ಗೆ 4964 ಮತಗಳು ಬಂದಿದೆ. ಭರತ್ ಬೊಮ್ಮಾಯಿ BJPಯ ಕ್ಯಾಂಡಿಡೇಟ್, ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ MP, ಅವರ ಮಗ ಲೀಡಲ್ಲಿದ್ದಾರೆ ಶಿಗ್ಗಾವಿಯಲ್ಲಿ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮಹಾವಿಕಾಸ್ ಅಘಾಡಿ ಜಿದ್ದಿಗೆ ಬಿದ್ದಿದ್ದಾರೆ. 135ರಲ್ಲಿ BJP ಅಪ್ಡೇಟ್ ಆಗಿದೆ. ಅದು ಕೆಳಗಡೆ ಭಾಗದಲ್ಲಿ ನೋಡಬಹುದು ನೀವು. 135 BJP, 126 ಕಾಂಗ್ರೆಸ್. ಈ ಮಹಾಯುತಿ ಮಹಾವಿಕಾಸ್ ಅಘಾಡಿ, BJP ಪ್ಲಸ್ ಕಾಂಗ್ರೆಸ್ ಪ್ಲಸ್ ಮಹಾಯುತಿ ಅಂತೇಳಿ BJP ಕೂಟದ ಹೆಸರಲ್ಲಿ MVA ಅಥವಾ ಮಹಾವಿಕಾಸ್ ಅಘಾಡಿ ಅಂತೇಳಿ ಕಾಂಗ್ರೆಸ್ನ ಒಕ್ಕೂಟದ ಹೆಸರದು. 127ರಲ್ಲಿ ಅವರು ಲೀಡಲ್ಲಿದ್ದಾರೆ. ಬಡಪಟ್ಟಿಗೆ ಯಾರು ಕೂಡ ಬಿಟ್ಟುಕೊಡುವಂತೆ ಕಾಣಿಸ್ತಾರೆ. ಇದೀಗ ನಮ್ಮನ್ನ ಬದ್ರುದ್ದೀನ್ ಕೆ ಮಾಣಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ನಿಮಗೆ ಬದ್ರುದ್ದೀನ್ ಅವರೇ. ನಿಮ್ಮಿಂದನೇ ಶುರು ಮಾಡ್ಕೊಂಡ್ಬಿಡ್ತೀನಿ. ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ ಈ ಗ್ಯಾರಂಟಿಗಳ ವಿರುದ್ಧ ಎಷ್ಟು ವಿರುದ್ಧ ಇದ್ದಾರೆ ಅಂದ್ರೆ ಇವರ ವಿರೋಧಾಭಾಸಗಳನ್ನ ನೋಡಿ. ಅಂದ್ರೆ ಈ ದೇಶ ಇವತ್ತು ನಬಾರ್ಡ್ ಬಗ್ಗೆ ತಾವು ಓಪನ್ ಮಾಡಿದ್ರಿ. 71,000 ಕೋಟಿ ಎಲ್ರಿಗೂ ಮಾಡಿದ್ದು ಮಾಡ್ತಾ ಇದೀವಿ. ಸುಮ್ಮನೆ ಇರ್ಬೇಕು ನೀವೆಲ್ಲ. ಈ ದೇಶದಲ್ಲಿ 180 ಅವ್ರಿಗೂ ಕೊಟ್ಟಿಲ್ಲ, ನಿಮಗೂ ಕೊಡಲ್ಲ ನಾನು, ನಿಮಗೂ ಕೊಡಲ್ಲ, ಅವ್ರಿಗೂ ಕೊಟ್ಟಿಲ್ಲ ನಾನು ಅಷ್ಟೇನೆ. ಏನೀಗ ಅಂತಾರೆ 180 ರೂಪಾಯಿ ಬೆಳೆ ಆಗಿದೆ, ಗಗನಕ್ಕೇರಿ ಹೋಗಿದೆ, ಬಡವರು ಬದುಕಕ್ಕಾಗ್ತಾ ಇಲ್ಲ. ಹಾಗಾಗಿ ಬದುಕು ಕೊಡೋದು ಫಸ್ಟ್. ಮೇಡಮ್, ಆಫ್ಟರ್ 11 ಇಯರ್ಸ್ BJP ಅವರು ಬೆಲೆ ಏರಿಕೆ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಮೇಡಮ್. ಬೆಲೆ ಜಾಸ್ತಿ ಆಗಿದೆ. ಆಫ್ಟರ್ 11 ಇಯರ್ಸ್ ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಫೈನಲಿ ಜನಗಳ ಸಮಸ್ಯೆಗೆ ಬಂದ್ರು. ರಾಹುಲ್ ಗಾಂಧಿ ಅವರು ಅದಾನಿ ಬಗ್ಗೆ ಮಾತಾಡಿದಾಗ ಜೋಕರ್ ತರ ನೋಡಿದ್ರಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಾನ ಮರ್ಯಾದೆ ಹೋಗಿದೆ. ಇನ್ನು ಬರುತ್ತೆ ಆಚೆಗೆ, ಇನ್ನು ಬರುತ್ತೆ. ಕಂಸ ಮತ್ತು ಕೃಷ್ಣ ಇದೆಯಲ್ಲ, ಮೋದಿ ಅವರು ಎಷ್ಟೇ ಕಂಸನ ರಾಜಕಾರಣ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರನ್ನ ನೀವು ಎಷ್ಟೇ ಅಲ್ಲಗಳಿದ್ರು ಕೂಡ ಸತ್ಯ ಸಾಯೋದಿಲ್ಲ. ಬರುತ್ತೆ, ಇನ್ನು ಆಚೆ ಸರ್. ಮೇಡಮ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಾ ಇದ್ರು ಸರ್, ಅದು ಮಾನಸಿಕತೆ ಬಗ್ಗೆ ಇದು ಅಂತ. ಅವ್ರಿಗೆ ಸ್ಟ್ರಾಟಜಿ ಮಾಡಕ್ ಬರಲ್ಲ ಅಂದ್ರೆ ಬೇರೆಯವ್ರ ಬಗ್ಗೆ ಕೈ ಎತ್ತಿ ಯಾಕೆ ಸರ್ ನೋಡ್ಬೇಕು? ಅವ್ರದ್ದು ಸ್ಟ್ರಾಟಜಿ ನೀವು ಮಾಡ್ಬೇಕದಲ್ಲಿ. ಆಮೇಲೆ ಕಾಂಗ್ರೆಸ್ ಮುಕ್ತ ಅಂತ ಕಾಂಗ್ರೆಸ್ ಮುಕ್ತ ಅಂತ ಹೇಳಿದಂತದ್ದು ಒಂದು ಕಾಲದಲ್ಲಿ ಇಡೀ ದೇಶಾದ್ಯಂತ ನಿಮ್ದೇ ಸರ್ಕಾರಗಳಿತ್ತು. ಇವತ್ತೇನಾಗಿದೆ? ಅದು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇರೋಂಥದ್ದು. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಇವ್ರು ಹೇಳ್ತಾ ಇರೋದು ನಾವು ನಮ್ಮ ಪ್ರಧಾನಮಂತ್ರಿಗಳ ಕೊಡುಗೆ ಅಂತ. ನಾವು ಯಾವ ಪ್ರಧಾನಮಂತ್ರಿ ಕೊಡುಗೆಗಳನ್ನ ನಾವು ಅಲ್ಲಗಳಿಲ್ಲ ಸರ್. ಅದಲ್ಲಿ ಸರ್ ಒಂದು ಪಾರ್ಟಿನ ಸೋಲಿಸ್ತೀವಿ ಅಂತ ಹೇಳೋದು ಬೇಡ, ಇಲ್ವಾಗಿಸ್ಬಿಡ್ತೀವಿ ಅಂತ ಹೇಳೋದು ಬೇಡ. ಎರಡು ವ್ಯತ್ಯಾಸ ಇದೆಯಲ್ಲ ಅಂತ ನಾವು ಹೇಳುವಂತದ್ದು. ಯಾವ ಪ್ರಧಾನ
ಪ್ರಧಾನಮಂತ್ರಿಯ ಕೊಡುಗೆಯನ್ನು ಅಲ್ಲಗಳಿದ್ದೀವಿ. ಎಲ್ಲರದ್ದು ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ ಸರ್ ಇಲ್ಲಿ. ಇವತ್ತು ದೆಹಲಿನಲ್ಲಿ ಏನ್ ಮ್ಯೂಸಿಯಮ್ಸ್ ಇದೆ, ಇದು ಎಲ್ಲಾ ಪ್ರಧಾನಮಂತ್ರಿಗಳ ಅಚೀವ್ಮೆಂಟ್ಸ್ ಏನಿದೆ, ಯಾರ್ದು ಕಾಂಗ್ರೆಸ್ ಏತರ ಆಗ್ಬೋದು, ಬಿಜೆಪಿ ಆಗ್ಬೋದು, ಅವ್ರದ್ದು ಇದೆ ಅದಲ್ಲಿ. ಯಾರ್ದು ಅಲ್ಲಗಳಿದ್ದೀವಿ, ಯಾವ ತಪ್ಪುಗಳನ್ನ ಇತಿಹಾಸದಲ್ಲಿ ನೀವು ಮಾಡಿದ್ದೀರಾ ಆ ತಪ್ಪುಗಳು ಒಂದ್ ನಿಮಿಷ ಮೇಡಮ್ ಅದರ್ವೈಸ್ ಐ ಕ್ಯಾನ್ ಯಾರ್ದು ಇದು ಮಾಡಿದ್ರೆ ನಾವ್ ಹೇಳ್ತಾ ಇರೋದು ಏನ್ ಇತಿಹಾಸದಲ್ಲಿ ನೀವು ತಪ್ಪು ಮಾಡಿದ್ದೀರಾ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್. ಅದ್ ಏನ್ ಇತಿಹಾಸದಲ್ಲಿ ನೀವು ತಿರ್ಚಿದ್ದೀರಾ ಅದನ್ನ ಸರಿ ಮಾಡುವಂತದ್ದು. ಮತ್ತೆ ಇವ್ರು ಬೇರೆ ಹೇಳ್ತಾ ಇದ್ರು ಮಿಲಿಟರಿ ಇದಿರಲಿಲ್ಲ. ಅರೆ ನೆಹರು ಕಾಲದಲ್ಲಿ ಅವ್ರು ಹೇಳಿದ್ರು ಮಿಲಿಟರಿನೇ ಬೇಡ ನಮ್ಮ ದೇಶಕ್ಕೆ, ಯಾಕೆ ವಿ ಆರ್ ಆನ್ ದ ನಾನ್ ಅಲೈನ್ಮೆಂಟ್ ಪಾಲಿಸೀಸ್. ಯಾಕೆ ಅಂದವರು 1962ರಲ್ಲಿ ಚೀನಾ ತಾವು ಯಾವ ರೀತಿಗೆ ನಾವು ಪ್ರಿಪೇರ್ಡ್ನೆಸ್ ಇತ್ತು, ಯಾವ ರೀತಿ ಒಂದ್ ನಿಮಿಷ ಮೇಡಮ್ ಅಲ್ಲಿ ಯಾವ ತಿಳ್ಕೊಬೇಕಾಗುತ್ತೆ. ಸ್ಪೆಷಲ್ ಆಕ್ಟಿವ್ ಫೋರ್ಸಸ್ ಎಲ್ಲಿ ಯಾವಾಗ ಬಂತು, ಯಾವ ರೀತಿ ಬಂತು, ಬಂದಿದ್ದು ಇಂದಿರಾ ಗಾಂಧಿ ನೇತೃತ್ವದಲ್ಲಿ. ತುಂಬಾ ಬೆಲೆ ಏರಿಕೆ ಬೇಕು. ಕರ್ನಾಟಕದಲ್ಲಿ ಜನರ ಬಾಳನ್ನ ಏನ್ ಮಾಡಿದೀರ ಮೇಡಮ್ ತಾವು? ಕಾಂಗ್ರೆಸ್ ಏನ್ ಮಾಡಿದ್ರು ಜನರನ್ನ ಮೂರ ಬಟ್ಟು ಬಯಲು ಮಾಡಿದಿರಲ್ಲ. ಯಾವ್ದು ಹೇಳಿ ನೀವು ಅಪ್ಡೇಟ್ಸ್ ಬರೋಣ ಸರ್. ಇದು ಚರ್ಚೆಯಲ್ಲಿ ಎರಡು ಭಾಗ ಬರುತ್ತೆ ಸರ್. ಯಾವಾಗಲೂ ಕೂಡ ಒಂದು ಇತಿಹಾಸ ತುಂಬಾ ಮಾತಾಡ್ಬಿಟ್ಟಿದ್ದೀವಿ ಅದ್ರ ಬಗ್ಗೆ. ನಾನು ಬದ್ರುದ್ದೀನ್ ಮತ್ತೆ ಹೇಳ್ತಾ ಇರ್ಬೇಕಾಗುತ್ತೆ ಸರ್. ನಾನೀಗ ಸರಿ ಕರ್ನಾಟಕದ ಅಪ್ಡೇಟ್ಸ್ ಬರ್ತಾ ಇದ್ದೀನಿ. ಬದ್ರುದ್ದೀನ್ ಮಣಿಯವರೇ,